ವೆಲ್ ಸ್ಟಾಕ್ ಮಾರ್ಕೆಟ್ ದಿವಸದಿಂದ ದಿವಸಕ್ಕೆ ಕೆಳಗಡೆ ಬೀಳ್ತಾನೆ ಇದೆ. ಇದೇ ವಾರ ಅಂದ್ರೆ ಸೋಮವಾರ ನಿಫ್ಟಿ 0.02% ಕೆಳಗಡೆ ಬಿದ್ದಿತ್ತು. ಏನ್ ಗುರು ಎಲ್ಲರೂ 25ರಿಂದ 30% ಮಾರ್ಕೆಟ್ ಬಿದ್ದಿದೆ ಅಂತ ಹೇಳ್ತಿದ್ದಾರೆ, ನೀನ್ ನೋಡಿದ್ರೆ 0.2% ಬಿದ್ದಿದೆ ಅಂತ ಹೇಳ್ತಿದ್ಯಾ ಅಂತ ಅನ್ಕೋಬೇಡಿ. ಅವರೆಲ್ಲ ಹೇಳ್ತಿರೋದು ಪೀಕ್ ಅಲ್ಲಿಂದ ಬಿದ್ದಿದ್ದು. ನಾನು ಹೇಳ್ತಾ ಇರೋದು ಈ ವಾರ ಡೇಟಾ ಇದು. ಸೋಮವಾರ ನಿಫ್ಟಿ 0.2% ಕೆಳಗಡೆ ಬಿದ್ದಿತ್ತು. ಮಂಗಳವಾರ ಟ್ಯೂಸ್ಡೇ 0.17% ಕೆಳಗಡೆ ಬಿದ್ದಿತ್ತು. ಅದೇ ರೀತಿ ವೆನ್ಸ್ಡೇ 1.15% ಅಪ್ ಅಲ್ಲಿ ಹೋಯ್ತು, ಮೇಲೋಯ್ತು. ಥರ್ಸ್ಡೇ 0.93% ಮತ್ತೆ ಮೇಲೋಯ್ತು. ಫ್ರೈಡೇ 0.03% ಮೇಲೋಯ್ತು. ಇವಾಗ ಮಾರ್ಕೆಟ್ ಮತ್ತೆ ರಿಕವರಿ ಆಗ್ತಾ ಇದೆ. ಇಷ್ಟು ದಿನ ಕೆಳಗಡೆ ಬೀಳ್ತಾ ಇತ್ತು, ಮಾರ್ಕೆಟ್ ಇವಾಗ ರಿಕವರಿ ಆಗ್ತಾ ಇದೆ. ಟೋಟಲ್ ಈ ವಾರದಲ್ಲಿ ಆವರೇಜ್ ಆಗಿ ಸೆನ್ಸೆಕ್ಸ್ 1.55% ಪ್ಲಸ್ ಅಲ್ಲಿ ಇದೆ, ಅಂದ್ರೆ ಅಪ್ ಅಲ್ಲಿ ಇದೆ. ನಿಫ್ಟಿ 1.93% ಅಪ್ ಅಲ್ಲಿ ಇದೆ. ಗೋಲ್ಡ್ 1.18% ಅಪ್ ಅಲ್ಲಿ ಇದೆ. ಸಿಲ್ವರು 3.47% ಅಪ್ ಅಲ್ಲಿ ಇದೆ. ಅದೇ ಡೌ ಜೋನ್ಸ್ ಅಂತ, ಇದು ಅಮೆರಿಕಾದಲ್ಲಿರೋ ಒಂದು ಇಂಡೆಕ್ಸ್, ಅಂದ್ರೆ ಅಮೆರಿಕಾದಲ್ಲಿರೋ ಇಂಡಸ್ಟ್ರಿಯಲ್ ಟಾಪ್ 30 ಇಂಡಸ್ಟ್ರಿಯಲ್ ಕಂಪ್ನಿನ ಇದು ಒಂದು ಇಂಡೆಕ್ಸ್ ಮಾಡಿರುತ್ತೆ. ಯಾವ ರೀತಿ ನಮ್ಮ ಸೆನ್ಸೆಕ್ಸ್ ಟಾಪ್ 30 ಕಂಪ್ನಿ ಬ್ಲೂ ಚಿಪ್ ಕಂಪ್ನಿನ ಇಂಡೆಕ್ಸ್ ಮಾಡಿದೆಯಲ್ಲ, ಅದೇ ರೀತಿನೇ ಅಮೆರಿಕಾದಲ್ಲಿರೋ ಇಂಡಸ್ಟ್ರಿಯಲ್ ಕಂಪ್ನಿಗಳು ಟಾಪ್ 30 ಬ್ಲೂ ಚಿಪ್ ಕಂಪ್ನಿಗಳನ್ನ ಒಂದು ಇಂಡೆಕ್ಸ್ ಮಾಡಿ ಇಟ್ಕೊಂಡಿರುತ್ತೆ. ಈ ಇಂಡೆಕ್ಸ್ 2.88% ಮೈನಸ್ ಅಲ್ಲಿ ಇದೆ, ಅಂದ್ರೆ ಕೆಳಗಡೆ ಬಿದ್ದಿದೆ. ಅದೇ ರೀತಿ ನ್ಯಾಸ್ಡಾಕ್ 100, ಇದು ನ್ಯಾಸ್ಡಾಕ್ 100 ನಮ್ಮ ನಿಫ್ಟಿ 50 ತರ, ನಮ್ಮ ನಿಫ್ಟಿಲಿ 50 ಸ್ಟಾಕ್ಸ್ ಇದೆ, ನ್ಯಾಸ್ಡಾಕ್ ಅಲ್ಲಿ 100 ಸ್ಟಾಕ್ಸ್ ಇದೆ. ಇದು 4.13% ಕೆಳಗಡೆ ಬಿದ್ದಿದೆ. ಈ ರೀತಿ ಮಾರ್ಕೆಟ್ ಕೆಳಗಡೆ ಬೀಳ್ತಾನೆ ಇದೆ. ಈ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರೋ ಸಮಯದಲ್ಲಿ ತುಂಬಾ ಜನ ನಿಮಗೆ ಸ್ಟಾಕ್ ಟಿಪ್ ಕೊಡಕ್ಕೆ ಬರ್ತಾರೆ. ಈ ಸ್ಟಾಕ್ ಬೈ ಮಾಡಿ, ಇವಾಗ ಅಂಡರ್ ವ್ಯಾಲ್ಯೂಡ್ ಅಲ್ಲಿ ಇದೆ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ತುಂಬಾ ಪ್ರಾಫಿಟ್ ಮಾಡ್ತೀರಾ. ಇವಾಗ ಎಲ್ಲ ಕಂಪ್ನಿಗಳು ತುಂಬಾ ಚೆನ್ನಾಗಿ ಕೆಳಗಡೆ ಬಿದ್ದಿದ್ದಾವೆ, ಬಾಟಮ್ ಅಲ್ಲಿ ಬೈ ಮಾಡೋದಿದ್ರೆ ಅಂದ್ರೆ ಪೀಕ್ ಹೋದಾಗ ನೀವು ಪ್ರಾಫಿಟ್ ಬುಕ್ ಮಾಡ್ಬೋದು, ನಿಮ್ಗೆ ಜಾಸ್ತಿ ಲಾಭ ಆಗುತ್ತೆ ಅಂತ ಪ್ರತಿಯೊಬ್ಬರು ಒಂದು ಸ್ಟಾಕ್ ರೆಕಮೆಂಡೇಶನ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಸ್ಟಾಕ್ ನ ಟಿಪ್ಸ್ ಕೊಡ್ತಾ ಇರ್ತಾರೆ, ಅದನ್ನ ಬೈ ಮಾಡಿ, ಇದನ್ನ ಬೈ ಮಾಡಿ ಅಂತ. ಯಾರೇ ಏನ್ ಹೇಳಿದ್ರು ನೀವು ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡು ಬೈ ಮಾಡಕ್ ಹೋಗ್ಬೇಡಿ. ಆದ್ರೆ ಯಾವರೇ ಏನಾದ್ರು ಟಿಪ್ ಕೊಟ್ರೆ ಅದನ್ನ ನೆಗ್ಲೆಕ್ಟ್ ಕೂಡ ಮಾಡಕ್ ಹೋಗ್ಬೇಡಿ. ಅದನ್ನ ನೆಗ್ಲೆಕ್ಟ್ ಮಾಡೋ ಬದಲು ಅಂಥದ್ದು ಏನಿದೆ ಆ ಕಂಪ್ನಿಯಲ್ಲಿ ಅಂತ ನಾವು ಅನಲೈಸ್ ಮಾಡಬೇಕು. ಅನಲೈಸ್ ಮಾಡ್ಬೇಕಂದ್ರೆ ನಮ್ಗೆ ಏನು ಗೊತ್ತಾಗಬೇಕು, ಮೊದಲು ಕಂಪ್ನಿ ಫಂಡಮೆಂಟಲ್ ಯಾವ ರೀತಿ ಅನಲೈಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಬೇಕು. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಬೇಸಿಕ್ ರೇಷನ್ ಹೇಳಿಕೊಟ್ಟಿದ್ದೀನಿ. ಈ ಬೇಸಿಕ್ ರೇಷೋಗಳು ಎಲ್ಲ ಕಂಪ್ನಿಗೂ ಡಿಪೆಂಡ್ ಆಗುತ್ತೆ, ಈ ಎಲ್ಲ ಕಂಪ್ನಿಗೂ ಅನ್ವಯಿಸುತ್ತೆ. ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಸ್ವಲ್ಪ ಬೇರೆ ತರ ನೋಡಬೇಕು. ಅದೇನಾದರೂ ಬ್ಯಾಂಕಿಂಗ್ ಸೆಕ್ಟರ್ಗೆ ಬಿಟ್ಟು ನೋಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಈ ರೇಷನ್ ಅಂತೂ ನೀವು ನೋಡಲೇಬೇಕು. ಇವು ತುಂಬಾ ಬೇಸಿಕ್ ರೇಷೋಗಳು. ಇವ್ನು ನೋಡದೆ ನೀವು ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಮಾಡಿದ್ರು ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಲೇಬಾರ್ದು. 100% ಬೇರೆಯವ್ರ ಮಾತು ಕೇಳ್ಕೊಂತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದು. ಅದರಲ್ಲೂ ಸ್ಟಾಕ್ಸ್ ಅಲ್ಲಂತೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬಾರ್ದು. ಇಮ್ಯಾಜಿನ್ ನಿಮ್ಮ ಹತ್ರ 3 ಎನರ್ಜಿ ಸ್ಟಾಕ್ಸ್ ಇದೆ ಅನ್ಕೊಳ್ಳಿ, 3 ಎನರ್ಜಿ ರಿಲೇಟೆಡ್ ಸೆಕ್ಟರ್ ಸ್ಟಾಕ್ ಇದೆ ಅನ್ಕೊಳ್ಳಿ. ಒಂದು ಅದಾನಿ ಪವರ್, ಇನ್ನೊಂದು ಟಾಟಾ ಪವರ್, ಮತ್ತೆ ಮೂರನೇದು JSW ಎನರ್ಜಿ. ಈ ಮೂರರಲ್ಲಿ ನೀವು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಇವಾಗ ತುಂಬಾ ಜನ ಬ್ರ್ಯಾಂಡ್ ಮೇಲೆ ಹೋಗ್ತಾರೆ, ಆ ಕಂಪ್ನಿ ನೇಮ್ ಮೇಲೆ ಹೋಗ್ತಾರೆ. ಈ ರೀತಿ ನಾವು ಹೋಗೋದು ತಪ್ಪು. ಯಾವುದೇ ಕಂಪ್ನಿ ನಾವು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಜಸ್ಟ್ ನೇಮ್ ನೋಡ್ಕೊಂಡು ಎಂಟ್ರಿ ಆಗಬಾರ್ದು. ಅದರ ಕಂಪನಿ ಬಿಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೋಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಕೋಬೇಕು. ಆಮೇಲೆ ಈ ಕಂಪ್ನಿ ರಿಸ್ಕ್ ಎಷ್ಟಿದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಎಷ್ಟು ರಿಸ್ಕ್ ತಗೋಬಹುದು ಅಂತ ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು. ಈ ರೀತಿ ಅರ್ಥ ಆಗಬೇಕು ಅಂದ್ರೆ ನಮಗೆ ಕಂಪ್ನಿ ಫಂಡಮೆಂಟಲ್ ಯಾವ ರೀತಿ ಇದೆ, ಆ ಕಂಪ್ನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಅಂತ ನಮಗೆ ಅರ್ಥ ಆಗಬೇಕು. ಇದೇ ಕ್ವಶನ್ ನಿಮ್ಗೆ ಲಾಸ್ಟ್ ಅಲ್ಲಿ ಕೇಳ್ತೀನಿ, ನೀವು ಏನ್ ಆನ್ಸರ್ ಕೊಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಬರೋದೇ ಡೆಟ್ ಅನಾಲಿಸಿಸ್ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಕಂಪ್ನಿನೂ ಸಾಲ ತೊಗೊಂಡಿರುತ್ತೆ. 100% ಅದ್ರ ದುಡ್ಡು ಹಾಕಿ ಅದು ಬಿಸ್ನೆಸ್ ನಡೆಸ್ತಾ ಇರಲ್ಲ, ಸರ್ಟನ್ ಸಾಲ ಅಂತ ತೊಗೊಂಡಿರ್ತಾರೆ. ಈ ಸಾಲನ ಕಂಪನಿ ಯಾವ ಬೇಸ್ ಮೇಲೆ ತೊಗೊಂಡಿದೆ, ಇದಕ್ಕಿರೋ ಆಸ್ತಿಗೂ ಮತ್ತೆ ಇದು ತೊಗೊಂಡಿರೋ ಸಾಲಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂತ ನೋಡೋದನ್ನ ನಾವು ಡೆಟ್ ಅನಾಲಿಸಿಸ್ ಅಂತ ಕರಿತೀವಿ. ಇದನ್ನ ನೋಡುವಂತ ರೇಷೋ ಯಾವುದು ಅಂದ್ರೆ ಡೆಟ್ ಟು ಇಕ್ವಿಟಿ ರೇಷೋ ಅಂತ. ಈ ಡೆಟ್ ಟು ಇಕ್ವಿಟಿ ರೇಷೋ ಫಾರ್ಮುಲಾ ಈ ರೀತಿ ಇರುತ್ತೆ, ಟೋಟಲ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಅಂತ. ಇದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಇದನ್ನ ಸುಮ್ಮನೆ ಕಡಿಮೆ ಅಂತ ಹೇಳಕ್ಕಾಗಲ್ಲ, ಇದಕ್ಕೆ ಯಾವುದಕ್ಕಾದ್ರೂ ಕಂಪೇರ್ ಮಾಡಿ ನಾವು ನೋಡಬೇಕು. ಇದಕ್ಕೆ ಬೆಂಚ್ ಮಾರ್ಕ್ ಇರೋದು 1 ಕಡಿಮೆ ಇದೆ ಅಥವಾ 1 ಇದೆ ಅಂದ್ರೆ ಕಂಪ್ನಿ ಹತ್ರ ಸಾಲ ಕರೆಕ್ಟ್ ಆಗಿದೆ, ಅದಕ್ಕಿರೋ ಆಸ್ತಿಗೂ ತಗೊಂಡಿರೋ ಸಾಲಕ್ಕೂ ಮ್ಯಾಚ್ ಆಗ್ತಿದೆ ಅಂತ ಅರ್ಥ. ಈಗ 100 ರೂಪಾಯಿ ಕಂಪ್ನಿ ಸಾಲ ತಗೊಂಡಿದೆ, ಅದ್ರ ಹತ್ರ ಆಸ್ತಿನೂ 100 ರೂಪಾಯಿ ಇದೆ ಅನ್ಕೊಳ್ಳಿ. ಇವಾಗ ಅದರ ಡೆಟ್ ಟು ಇಕ್ವಿಟಿ ರೇಷಿಯೋ 1 ಆಗುತ್ತೆ. ಈ 1 ಇದ್ರೆ ಓಕೆ, ಸಾಲಕ್ಕೂ ಮತ್ತೆ ಆಸ್ತಿಗೂ ಮ್ಯಾಚ್ ಆಗ್ತಿದೆ ಅಂತ. ಅದೇನಾದ್ರೂ 200 ರೂಪಾಯಿ ಸಾಲ ಇದೆ, 100 ರೂಪಾಯಿ ಆಸ್ತಿ ಇದೆ ಅಂದ್ರೆ ಇವಾಗ ಡೆಟ್ ಟು ಇಕ್ವಿಟಿ ರೇಷಿಯೋ ಎಷ್ಟಾಗುತ್ತೆ? 2 ಆಗುತ್ತೆ. 2 ಇದ್ರೆ ತನ್ನ ಆಸ್ತಿಗೆ ನಾನು ಜಾಸ್ತಿ ಸಾಲ ಮಾಡಿದ್ದಾರೆ ಅನ್ನೋದು ಇದ್ರ ಇಂಡಿಕೇಟ್ ಮಾಡ್ಕೊಡತ್ತೆ. ನಾಳೆ ಹೆಚ್ಚು ಕಮ್ಮಿ ಏನಾದರೂ ಇವ್ರ ಆಸ್ತಿನೂ ಪ್ಲಜ್ ಮಾಡಿದ್ರು ಕೂಡ ಸಾಲ ತೀರ್ಸಕ್ಕಾಗಲ್ಲ. ಇದನ್ನೇ ನಾವು ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಕರಿತೀವಿ. ಇದು ಯಾವಾಗಲೂ 1 ಕಡಿಮೆ ಇದ್ರೆ ಒಳ್ಳೆಯದು. ಅದಾನಿ ಪವರ್ ಅಲ್ಲಿ 0.67 ಇದೆ, ಟಾಟಾ ಪವರ್ ಅಲ್ಲಿ 1.73 ಇದೆ, ಸ್ವಲ್ಪ ಜಾಸ್ತಿ ಇದೆ. ಅದೇ JSW ಎನರ್ಜಿಯಲ್ಲಿ 8.59 ಇದೆ, ಅಂದ್ರೆ ಇದರಲ್ಲಿ ಡೆಟ್ ತುಂಬಾ ಜಾಸ್ತಿ ಇದೆ. ಇದರಲ್ಲಿ ನಮಗೆ ಬೆಟರ್ ಕಾಣ್ತಾ ಇರೋದು ಯಾವುದು? ಅದಾನಿ ಪವರ್. ಇನ್ನು ಎರಡನೇ ರೇಷೋ ಬಂದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಇಷ್ಟಾದ್ರೂ ಸಿಗುತ್ತೆ ಅನ್ನೋದನ್ನ ಈ ಮಾರ್ಜಿನ್ ಆಫ್ ಸೇಫ್ಟಿ ನಮ್ಗೆ ಹೇಳ್ಕೊಡುತ್ತೆ. ಇದಕ್ಕೆ ರೇಷೋ ಬಂದು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಬುಕ್ ವ್ಯಾಲ್ಯೂ ಏನಂದ್ರೆ ಕಂಪ್ನಿನಲ್ಲಿ ನಾವು 100 ರೂಪಾಯಿ ಪೇ ಮಾಡ್ತಿದೀವಿ ಅಂದ್ರೆ ಬುಕ್ ವ್ಯಾಲ್ಯೂ ಏನೊಂದು 10 ಇದೆ ಅನ್ಕೊಳ್ಳಿ, ಅಟ್ಲೀಸ್ಟ್ 10 ರೂಪಾಯಿ ಆದ್ರೂ ಸಿಗುತ್ತೆ. ಕಂಪ್ನಿ ಅಕಸ್ಮಾತ್ ಮುಳುಗೋ ಪರಿಸ್ಥಿತಿ ಬಂದ್ರು, ಬ್ಯಾಂಕ್ ಕರಪ್ಟ್ ಆಗೋ ಪರಿಸ್ಥಿತಿ ಬಂದ್ರು ಕೂಡ ನಮಗೆ ಇಷ್ಟಾದ್ರೂ ಅಮೌಂಟ್ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಇದು ಇಷ್ಟೇ ಸಿಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಆದ್ರೆ ಒಂದು ನಂಬಿಕೆ ಇಷ್ಟಾದ್ರೂ ಸಿಗ್ಬೋದು ಅನ್ನೋದು ಒಂದು ಮಾರ್ಜಿನ್ ಆಫ್ ಸೇಫ್ಟಿ ಇದ್ದಾಗೆ. ಈ ಬುಕ್ ವ್ಯಾಲ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಕಂಪ್ನಿ ಹತ್ರ ಇಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಇದೆ ಅಂತ. ಇದಕ್ಕೆ ಫಾರ್ಮುಲಾ ಬಂದು ಬುಕ್ ವ್ಯಾಲ್ಯೂ
ಪರ್ ಶೇರ್ ಡಿವೈಡೆಡ್ ಬೈ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟು 100 ಅಂತ. ಈ 100 ಮಾಡಿದ್ರೆ ಇದನ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತೀವಿ. ಈ ರೀತಿ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದಾಗ ನಮಗೆ ಬುಕ್ ವ್ಯಾಲ್ಯೂ ಸಿಗುತ್ತೆ. ಈ ಬುಕ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು, ಕಂಪ್ನಿ ಹತ್ರ ಅಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಇದೆ ಅಂತ ಅರ್ಥ. ಇದು ಒಂದೊಂದು ಕಂಪ್ನಿಗೆ ಒಂದೊಂದು ಸಲ ಚೇಂಜ್ ಇರುತ್ತೆ. ಬುಕ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಇವಾಗ ಅದಾನಿ ಪವರಲ್ಲಿ 175 ಇದೆ, ಟಾಟಾ ಪವರಲ್ಲಿ 105 ಇದೆ, JSW ಅಲ್ಲಿ 160 ಇದೆ. ಇದರಲ್ಲಿ ನಮ್ಗೆ ಬೆಟರ್ ಆಗಿ ಕಾಣ್ತಿರೋದು ಯಾವುದು ಅಂದರೆ JSW ಎನರ್ಜಿ. ಇನ್ನು ನೆಕ್ಸ್ಟ್ ಮೂರನೇ ರೇಷೋ ಬಂದು ವ್ಯಾಲ್ಯೂಯೇಷನ್. ಈ ವ್ಯಾಲ್ಯೂಯೇಷನ್ ಅಲ್ಲಿ ನಾವೇನು ನೋಡ್ತೀವಿ, ಪಿ ನೋಡ್ತೀವಿ. ಅಂದ್ರೆ ನಾವು ಕಂಪ್ನಿ ಕೊಡ್ತಾ ಇರೋ ಪ್ರೈಸು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಅಂಡರ್ ವ್ಯಾಲ್ಯೂಡ್ ಅಲ್ಲಿ ನಾವು ಪೇ ಮಾಡ್ತಾ ಇದೀವಾ ಅಥವಾ ಜಾಸ್ತಿ ಓವರ್ ವ್ಯಾಲ್ಯೂಡ್ ಅಲ್ಲಿ ಪೇ ಮಾಡ್ತಿದೀವಾ ಅಥವಾ ಫೇರ್ ವ್ಯಾಲ್ಯೂಡ್ ಅಲ್ಲಿ ಇದೆಯಾ ಅಂತ ನಾವು ಕೊಡ್ತಾ ಇರೋ ಪ್ರೈಸು ಕರೆಕ್ಟ್ ಆಗಿದೆಯಾ ಅಂತ ನೋಡೋದಕ್ಕೆ ನಾವು ಏನು ಚೆಕ್ ಮಾಡ್ತೀವಿ, ಪಿ ಚೆಕ್ ಮಾಡ್ತೀವಿ. ಪಿ ಬಗ್ಗೆ ನಾನು ತುಂಬಾ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಪಿ ಅಂದ್ರೆ ಪ್ರೈಸ್ ಟು ಅರ್ನಿಂಗ್, ಅಂದ್ರೆ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್. ನಾವು ಕೊಡ್ತಾ ಇರೋ ಪ್ರೈಸ್ಗೂ ನಮಗೆ ಸಿಗ್ತಾ ಇರೋ ವ್ಯಾಲ್ಯೂಗೂ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾವು ಪಿ ನ ಚೆಕ್ ಮಾಡ್ತೀವಿ. ಈ ಪಿ ಕಡಿಮೆ ಇದ್ದಷ್ಟು ಒಳ್ಳೇದಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಗ್ರೋತ್ ಕಂಪ್ನಿಯಲ್ಲಿ ಪಿ ಕಡಿಮೆ ಇರಲ್ಲ, ಆದ್ರೆ ಕಡಿಮೆ ಇದ್ದಷ್ಟು ಒಳ್ಳೇದು. ಆದ್ರೆ ಎಷ್ಟು ಕಡಿಮೆ ಇರಬೇಕು ಅಂದ್ರೆ ಇದು ಪ್ರತಿಯೊಂದು ಕಂಪ್ನಿಗೂ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಕಂಪ್ನಿ, ಕೆಲವೊಂದು ಕಂಪ್ನಿಯಲ್ಲಿ ಗ್ರೋತ್ ಚೆನ್ನಾಗಿದ್ರೆ ಕಮ್ಮಿ ಪಿ ಎಲ್ ಸಿಗಲ್ಲ. ಕೆಲವೊಂದು ಕಂಪ್ನಿ ಇಂಡಸ್ಟ್ರಿ ಗ್ರೋತ್ ಇದ್ರೆ ಇಂಡಸ್ಟ್ರಿ ಪಿನೇ ಜಾಸ್ತಿ ಇರುತ್ತೆ. ಅದೇ ರೀತಿ ಆ ಕಂಪ್ನಿಯಲ್ಲಿ ಪಿ ಇನ್ನೂ ಜಾಸ್ತಿ ಇರುತ್ತೆ. ನಾವೇನ್ ಮಾಡಬೇಕು, ಇಂಡಸ್ಟ್ರಿಗೂ ಹತ್ತತ್ರ ಯಾವ ಕಂಪ್ನಿ ಇದೆ ಅಂತ ನೋಡಬೇಕು. ಈಗ ಇಂಡಸ್ಟ್ರಿಯಲ್ ಪಿ ಚೆಕ್ ಮಾಡಿದ್ರೆ ನಮಗೆ ಕಂಪನಿ ಪಿ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಅಂಡರ್ ವ್ಯಾಲ್ಯೂಡ್ ಅಲ್ಲಿ ಇದೆಯಾ ಓವರ್ ವ್ಯಾಲ್ಯೂಡ್ ಅಲ್ಲಿ ಇದೆಯಾ ಅಂತ. ಇಲ್ಲ ಅಂದ್ರೆ ಅವ್ರ ಕಾಂಪಿಟೇಟರ್ PRP ಅಂತಾನೂ ಕರಿತೀವಿ ನಾವು. ಕಾಂಪಿಟೇಟರ್ ಪಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಪಿ ಕಡಿಮೆ ಇದೆ ಅಂತ. ಈಗ ಅದಾನಿ ಪವರ್ ಅಲ್ಲಿ 15.2 ಇದೆ ಪಿ, ಅದೇ ಟಾಟಾ ಪವರ್ ಅಲ್ಲಿ 29 ಇದೆ, JSW ಎನರ್ಜಿಯಲ್ಲಿ 45.8 ಇದೆ. ಇದರಲ್ಲಿ ನಮ್ಗೆ ಅತಿ ಕಡಿಮೆ ಕಾಣಿಸ್ತಾ ಇರೋದು ಯಾವುದು, ಅದಾನಿ ಪವರ್. ಅದಾನಿ ಪವರ್ದು ಪಿ ಕಡಿಮೆ ಇದೆ, ಇವಾಗ ನಮಗೆ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಇದರ ಇಂಡಸ್ಟ್ರಿಯಲ್ ಪಿ ಬಂದ್ಬಿಟ್ಟು 29 ಇದೆ. ಜಸ್ಟ್ ಪಿ ಒಂದು ನೋಡಿ ಡಿಸೈಡ್ ಮಾಡೋದಲ್ಲ, ಆದ್ರೆ ಇದು ಒಂದು ರೇಷೋ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ಇನ್ನು ನಾಲ್ಕನೇ ರೇಷೋ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋ ರೇಷೋ. ಈ ರೇಷೋ ಅಂತೂ ಮಿಸ್ಲೇ ಮಾಡಬಾರ್ದು, ಅದೇ ನೆಟ್ ಪ್ರಾಫಿಟ್. ಯಾವುದೇ ಒಂದು ಕಂಪನಿ ಸಸ್ಟೈನೇಬಲ್ ಆಗಬೇಕು, ಗ್ರೋ ಆಗಬೇಕು ಅಂದ್ರೆ ಅದು ಪ್ರಾಫಿಟ್ ಮಾಡಲೇಬೇಕು. ಪ್ರತಿಯೊಂದು ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಪ್ರಾಫಿಟ್ಗೋಸ್ಕರನೇ. ಪ್ರಾಫಿಟೇಬಲ್ ಆಗ್ಬೇಕಂತಾನೆ ಅವ್ರ ಏಮ್ ಇರುತ್ತೆ, ಪ್ರಾಫಿಟ್ ಆಗೋದಕ್ಕೇ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಪ್ರಾಫಿಟೇಬಲ್ ಆಗ್ಬೇಕಂತಾನೆ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯಾವುದೇ ಕಂಪನಿ ಪ್ರಾಫಿಟೇಬಲ್ ಆಗಲಿಲ್ಲ ಅಂದ್ರೆ ಅದು ಜಾಸ್ತಿ ದಿವಸ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಲ್ಲ. ಎಂಡ್ ಆಫ್ ದ ಡೇ ಒಂದಿನ ಮುಚ್ಕೊಂಡು ಮನೆಗೆ ಹೋಗಬೇಕು. ಯಾಕಂದ್ರೆ ಪ್ರಾಫಿಟ್ ಆಗ್ತಿಲ್ಲ, ಅವನಾದ್ರೂ ಹೇಗೆ ನಡೆಸ್ತಾನೆ? 1 ವರ್ಷ ನಡೆಸ್ತಾನೆ, 2 ವರ್ಷ ನಡೆಸ್ತಾನೆ, 3 ವರ್ಷ ನಡೆಸ್ತಾನೆ, ಕಡೆಗೆ ಮುಚ್ಕೊಂಡು ಮನೆಗೆ ಹೋಗ್ತಾನೆ. ಯಾಕಂದ್ರೆ ಅವ್ನಿಗೆ ಪ್ರಾಫಿಟ್ ಆಗಬೇಕು. ಪ್ರಾಫಿಟ್ ಆಗಲಿಲ್ಲ ಅಂದ್ರೆ ಆ ಕಂಪ್ನಿ ನಡೆಸೇನು ಉಪಯೋಗ? ಅವ್ನ ಜೀವನನಾದ್ರೂ ಸರ್ವೈ ಆಗಬೇಕಲ್ಲ. ಬರೀ ಸಾಲ ಮಾಡೋದು ಬಿಸ್ನೆಸ್ ಮಾಡೋದು ಆಗುತ್ತೆ, ಅದರಿಂದ ಏನು ರಿಟರ್ನ್ ಬರಲಿಲ್ಲ ಅಂದ್ರೆ ಅವ್ನ ಬಿಸ್ನೆಸ್ ಆದ್ರೂ ಯಾಕೆ ನಡೆಸ್ತಾನೆ? ಅದಕ್ಕೋಸ್ಕರ ಪ್ರಾಫಿಟೇಬಿಲಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದ್ರಲ್ಲಿ ನಾವು ನೆಟ್ ಪ್ರಾಫಿಟ್ ನೋಡಬೇಕು. ನೆಟ್ ಪ್ರಾಫಿಟ್ ಅಂದ್ರೆ ಇದು ಪ್ಯೂರ್ ದುಡ್ಡು. ಕಂಪ್ನಿಯಲ್ಲಿ ಏನು ಎಕ್ಸ್ಪೆನ್ಸಸ್ ಇರುತ್ತಲ್ಲ, ರಾ ಮೆಟೀರಿಯಲ್ ಕಾಸ್ಟ್ ಆಗಿರ್ಬೋದು, ಎಂಪ್ಲಾಯ್ ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕಾಸ್ಟನ್ನು ಮೈನಸ್ ಮಾಡಿ ಲಾಸ್ಟ್ ಪ್ಯೂರ್ ಆಗಿ ಏನು ಉಳಿಯುತ್ತಲ್ಲ, ಇದನ್ನೇ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಇದನ್ನ ಫ್ಯಾಟ್ ಅಂತಾನೂ ಕರೀತಾರೆ, ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ. ಅಂದ್ರೆ ಟ್ಯಾಕ್ಸ್ ಅನ್ನು ಎಲ್ಲಾನು ಕಟ್ಟಿದ್ಮೇಲೆ ನಮ್ಗೆ ಏನೇನು ಎಕ್ಸ್ಪೆನ್ಸಸ್ ಇದೆಯಲ್ಲ ಎಲ್ಲಾನು ಕಟ್ಟಾದ್ಮೇಲೆ ಪ್ಯೂರ್ ಆಗಿ ಉಳ್ಕೊಳ್ಳುತ್ತಲ್ಲ, ಅದೇ ನಮಗೆ ನೆಟ್ ಪ್ರಾಫಿಟ್. ಇದನ್ನ ನಾನು ಮನೆಗೆ ತಗೊಂಡು ಹೋಗ್ಬೋದು. ಈ ರೀತಿ ಪ್ರಾಫಿಟ್ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಈ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಬೇಕು. ಇನ್ಕ್ರೀಸ್ ಆಗಬೇಕು ಅಂದ್ರೆ ಎಷ್ಟಾಗಬೇಕು? ಇದಕ್ಕೊಂದು ಬೆಂಚ್ ಮಾರ್ಕ್ ಬೇಕು. ಈ ಬೆಂಚ್ ಮಾರ್ಕ್ 10% ಇಯರ್ ಆನ್ ಇಯರ್ ಕಂಪನಿ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಬೇಕು. ಇದು ಬೆಂಚ್ ಮಾರ್ಕ್. ಇದನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ರೆವೆನ್ಯೂ ಇಂಟು 100. ಈ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. ಇವಾಗ ಈ ಕಂಪನಿನಲ್ಲಿ ನೋಡೋಣ, ಅದಾನಿ ಪವರ್ ಅಲ್ಲಿ ಈ ವರ್ಷ ಮೈನಸ್ ಅಲ್ಲಿ ಇದ್ದಾರೆ ಅವರು. ಈ ವರ್ಷ ನೆಗೆಟಿವ್ ಅಲ್ಲಿ ಇದೆ ಅವ್ರ ಪ್ರಾಫಿಟ್. ಅದೇ ರೀತಿ ಟಾಟಾ ಪವರ್ದು 7% ಇದೆ, JSW ಎನರ್ಜಿ 16.9% ಇದೆ. ಇದರಲ್ಲಿ ನಮ್ಗೆ ಬೆಟರ್ ಆಗಿ ಕಾಣಿಸ್ತಾ ಇರೋದು JSW ಎನರ್ಜಿ. ಇನ್ನು 5ನೇ ರೇಷೋ ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ಅಂದ್ರೆ ನಾವು ಹಾಕಿರೋ ದುಡ್ಡಿಗೆ, ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಎಷ್ಟು ರಿಟರ್ನ್ ಬಂದಿದೆ. ನಾವು ಶೇರ್ ಹೋಲ್ಡರ್ಸ್ ಎಲ್ಲಾನು ಇನ್ವೆಸ್ಟ್ ಮಾಡಿರ್ತೀವಲ್ಲ ಕಂಪ್ನಿನಲ್ಲಿ, ಈ ಶೇರ್ ಹೋಲ್ಡರ್ಸ್ ದುಡ್ಡು ತಗೊಂಡು ಈ ಈಕ್ವಿಟಿನಲ್ಲಿರೋ ದುಡ್ಡು ಎಷ್ಟು ರಿಟರ್ನ್ ತೆಗೆದಿದೆ ಅಂತ ನೋಡೋದಕ್ಕೆ ನಾವು ROE ನೋಡ್ತೀವಿ. ಅದಕ್ಕೋಸ್ಕರ ಇದನ್ನ ರಿಟರ್ನ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಈ ರಿಟರ್ನ್ ಆನ್ ಈಕ್ವಿಟಿನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಇಂಟು 100 ಅಂತ. ಇದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಆದರೆ ಇದಕ್ಕೊಂದು ಬೆಂಚ್ ಮಾರ್ಕ್ ಇರಬೇಕು. ಅಟ್ಲೀಸ್ಟ್ 15% ಆದರೂ ROE ಇರಲೇಬೇಕು ಅನ್ನೋದು ಇದು ಬೆಂಚ್ ಮಾರ್ಕ್ ನಮ್ಗೆ ತೋರಿಸ್ಕೊಡುತ್ತೆ. ಇವಾಗ ಅದಾನಿ ಪವರ್ ಅಲ್ಲಿ ROE 57.1% ಇದೆ, ಟಾಟಾ ಪವರ್ ಅಲ್ಲಿ 11.3% ಇದೆ, JSW ಎನರ್ಜಿಯಲ್ಲಿ 8.40% ಇದೆ. ಇವಾಗ ನಾವು ಬೆಟರ್ ಆಗಿ ಕಾಣಿಸ್ತಿರೋದು ಯಾವುದು? ಅಫ್ಕೋರ್ಸ್ ಅದಾನಿ ಪವರ್ ಅಲ್ಲಿ ROE ತುಂಬಾ ಜಾಸ್ತಿ ಇದೆ. ಇದಾದ್ಮೇಲೆ ಇದ್ರ ನೆಕ್ಸ್ಟ್ ರೇಷೋ ಬರೋದು ROCE ಅಂತ. ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಈ ROEಗೂ ROCEಗೂ ಏನು ಡಿಫ್ರೆನ್ಸ್ ಅಂದ್ರೆ, ROE ಅಲ್ಲಿ ಶೇರ್ ಹೋಲ್ಡರ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ROCE ನಲ್ಲಿ ಟೋಟಲ್ ಕಂಪ್ನಿ ಸಾಲಾಗಿಲ್ಲನೂ ತೊಗೊಂಡಿರುತ್ತೆ. ಆ ರಿಟರ್ನ್ ತೆಗೆಯೋದಕ್ಕೆ ಬರೀ ಶೇರ್ ಹೋಲ್ಡರ್ಸ್ ದುಡ್ಡು ಮಾತ್ರನೇ ಇನ್ವೆಸ್ಟ್ ಮಾಡಿರಲ್ಲ, ಕಂಪ್ನಿ ಸಾಲ ತೊಗೊಂಡಿರುತ್ತೆ, ತಮ್ಮ ದುಡ್ಡನ್ನು ಪ್ರಾಫಿಟ್ನ ರೀಇನ್ವೆಸ್ಟ್ ಮಾಡಿರ್ತಾರೆ. ಇದನ್ನೆಲ್ಲಾನು ಇಟ್ಕೊಂಡು ಆ ಕಂಪ್ನಿ ರಿಟರ್ನ್ ತೆಗೆದಿರುತ್ತೆ. ಬರೀ ಶೇರ್ ಹೋಲ್ಡರ್ಸ್ ದುಡ್ಡಿಂದ ಅದು ರಿಟರ್ನ್ ತೆಗೆದಿರಲ್ಲ. ಅದಕ್ಕೋಸ್ಕರ ROE ನಲ್ಲಿ ಟೋಟಲ್ ರಿಟರ್ನ್ ತೋರಿಸ್ತಾರೆ, ಆದರೆ ROCE ನಲ್ಲಿ ಇದನ್ನೆಲ್ಲ ಮೈನಸ್ ಮಾಡ್ತಾರೆ. ಕಂಪ್ನಿ ಡೆಟ್ ತೊಗೊಂಡಿರುತ್ತೆ, ಅದನ್ನೆಲ್ಲ ಮೈನಸ್ ಮಾಡ್ತಾರೆ. ಕಂಪನಿ ತನ್ನ ದುಡ್ಡನ್ನು ಪ್ರಾಫಿಟ್ನ ಇನ್ವೆಸ್ಟ್ ಮಾಡಿರುತ್ತೆ, ಅದನ್ನು ಮೈನಸ್ ಮಾಡಿ ನೆಟ್ ಆಗಿ ಎಷ್ಟು ಉಳ್ಕೊಳ್ಳುತ್ತಲ್ಲ, ಇದನ್ನ ನಮಗೆ ROCE ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ROCE ROE ಯಾವಾಗಲೂ ಮ್ಯಾಚ್ ಆಗೋಗಿರಬೇಕು, ತೀರಾ ಡಿಫ್ರೆನ್ಸ್ ಇರಬಾರ್ದು. ಅದಾನಿ ಪವರ್ ಅಲ್ಲಿ ROCE 32.2% ಇದೆ, ಟಾಟಾ ಪವರ್ ಅಲ್ಲಿ 11.1% ಇದೆ, JSW ಎನರ್ಜಿಯಲ್ಲಿ 8.59% ಇದೆ.
ಇವಾಗ ನಮಗೆ ಇದರಲ್ಲಿ ಬೆಟರ್ ಆಗಿ ಕಾಣಿಸ್ತಾ ಇರೋದು, ಜಾಸ್ತಿ ROCE ಕಾಣಿಸ್ತಾ ಇರೋದು ಅದಾನಿ ಪವರ್. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ರೇಷಿಯೋ, ಇದನ್ನ ಮಾತ್ರ ನಾವು ನೋಡಲೇಬೇಕು, ಅದೇ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಅಂತ. ಆಪರೇಷನ್ ಇಂದ ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡೋದೇನೆ ನಾವು ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಈಗ 100 ಕೋಟಿ ಸೆಲ್ ಮಾಡಿದೆ ಕಂಪನಿ, ಅದೆಲ್ಲಾನು ಕಳೆದು ಒಂದು ನೆಟ್ಟು ಒಂದು 30 ಕೋಟಿ ಅದಕ್ಕೆ ಪ್ರಾಫಿಟ್ ಆಗಬೇಕು. ಆದ್ರೆ ಅದಿನ್ನೂ ಬಂದಿದೆ ಇಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನಲೈಸ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಕಂಪನಿ ಫ್ರಾಡ್ ಮಾಡ್ತಾ ಇದ್ರು ನಮಗೆ ಇದರಲ್ಲೇ ಗೊತ್ತಾಗುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಯಾವ ತರ ಅಂದ್ರೆ ನಮಗೆ P&L ನಾವು ಏನ್ ಬೇಕಾದ್ರೂ ಗೇಮ್ ಮಾಡ್ಬೋದು. P&L ನಾವು ಯಾವ್ದಾದ್ರು ಸೇಲ್ಸ್ ಆಗಿಲ್ಲ ಅಂದ್ರೂ ಕೂಡ ಸೇಲ್ಸ್ ಆಗಿದೆ ಅಂತ ತೋರಿಸಬಹುದು. ಆದ್ರೆ ಕ್ಯಾಶ್ ಬಂದಿಲ್ಲ ಅಂದ್ರೆ ಕ್ಯಾಶ್ ಬಂದಿದೆ ಅಂತ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಇದೇನೆ ನಿಜ ಅಂತ ನಾವು ನಂಬಬೇಕು. P&L ಒಂದೊಂದ್ಸಲ ಬ್ಯಾಲೆನ್ಸ್ ಶೀಟ್ ಅನ್ನು ನೀವು ಪ್ಯೂರ್ ಆಗಿ ನಂಬಲಿಲ್ಲ ಅಂದ್ರೂ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೀವು ನಂಬೋದು, ಯಾಕಂದ್ರೆ ಇದರಲ್ಲಿ ರಿಯಲ್ ಮನಿ ಇರುತ್ತೆ. ಸುಮ್ನೆ ಇಷ್ಟು ಲಾಭ ಆಗಿದೆ ಅಷ್ಟು ಲಾಭ ಆಗಿದೆ ಅಂತ ಇದರಲ್ಲಿ ತೋರ್ಸಕ್ ಬರಲ್ಲ. ಇವಾಗ P&L ಅಲ್ಲಿ ನಾವು ಎಷ್ಟು ದುಡ್ಡು ನಮಗೆ ನೆಟ್ ಪ್ರಾಫಿಟ್ ಅಂತ ತೋರಿಸಿರ್ತೀವಲ್ಲ, ಅಷ್ಟು ದುಡ್ಡು ಇದರಲ್ಲಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದೇನೆ ನಾವು ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಅಂತ ಇರುತ್ತೆ. ಇವಾಗ ನೆಟ್ ಪ್ರಾಫಿಟ್ ಒಂದು 30 ಕೋಟಿ ಆಗಿದೆ ಅನ್ಕೊಳ್ಳಿ, ಆದ್ರೆ ಇಲ್ಲಿ ಬಂದಿರೋದು 28 ಕೋಟಿ ಮಾತ್ರ. ಅಂದ್ರೆ ನಮ್ಗೆ 30 ಕೋಟಿ ಬರಬೇಕಾಗಿತ್ತು, ಬಂದಿರೋದು 28 ಕೋಟಿ, ಇನ್ನೂ 2 ಕೋಟಿ ಬರಬೇಕಾಗಿರೋ ಬಾಕಿ ಇದೆ. ಇದನ್ನ ನಾವೇನಂತ ಕರಿತೀವಿ, ಟ್ರೇಡ್ ರಿಸೀವೇಬಲ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಇನ್ನೂ ಬರಬೇಕಾಗಿದೆ, ಬಾಕಿ ಇದೆ, ಕಸ್ಟಮರ್ ಹತ್ರನೇ ಇದೆ. ಆದ್ರೆ ನಾವೇನ್ ತೋರಿಸಿದ್ವಿ, P&L ಅಲ್ಲಿ ನಾವೇನ್ ನೋಡ್ತೀವಿ, ಕಂಪನಿ 30 ಕೋಟಿ ನೆಟ್ ಪ್ರಾಫಿಟ್ ಮಾಡಿದೆ ಅಂತ ನಾವು ಅನ್ಕೋತೀವಿ. ಆದ್ರೆ ಕಂಪನಿ ಆಕ್ಚುಲ್ ಆಗಿ ಪ್ರಾಫಿಟ್ ಮಾಡಿರೋದು 30 ಕೋಟಿನೇ. ಆದ್ರೆ ಕಂಪನಿ ಹತ್ರ ಕ್ಯಾಶ್ ಎಷ್ಟು ಬಂದಿದೆ ಅಂತ ನೋಡೋದಕ್ಕೆ ನಾವು ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ನೋಡ್ತೀವಿ. ಇದನ್ನ ನೋಡಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಇದನ್ನ ಮಾತ್ರ ನೀವು ನೋಡ್ಲೇಬೇಕು. ಇನ್ನು 8ನೇ ರೇಷಿಯೋ ನೆಟ್ ಕ್ಯಾಶ್ ಫ್ಲೋ. ಈ ನೆಟ್ ಕ್ಯಾಶ್ ಫ್ಲೋ ಏನಂದ್ರೆ, ಇವಾಗ ಕಂಪನಿ ಆಪರೇಷನ್ಸ್ಗೋಸ್ಕರ ದುಡ್ಡು ಯೂಸ್ ಮಾಡ್ತಾ ಇರುತ್ತೆ, ಅಡ್ವರ್ಟೈಸ್ಮೆಂಟು, ಮೆಟೀರಿಯಲ್ ಕಾಸ್ಟ್, ಅದು ಇದು ಅಂತ ತುಂಬಾ ಕಂಪನಿ ಖರ್ಚಿರುತ್ತೆ. ಇದನ್ನೆಲ್ಲ ಖರ್ಚು ತೆಗೆದು ಕೂಡ ಕಂಪನಿ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಸೇಫರ್ ಆಗಿ, ಏನೋ ಒಂದು ಖರ್ಚಿಗೆ ಬೇಕು ಅಂತ ಸೇಫರ್ ಆಗಿ ಲಾಕರ್ ಅಲ್ಲಿ ಉಳಿದಿರೋ ದುಡ್ಡು ಎಷ್ಟಿರತ್ತೆ ಅಂತ. ಫಾರ್ ಎಕ್ಸಾಂಪಲ್ ಕಂಪನಿಯಲ್ಲಿ ಎಷ್ಟು ದುಡ್ಡು, ಕೈಯಲ್ಲಿ ಎಷ್ಟು ದುಡ್ಡು ಉಳಿದಿದೆ ಅಂತ. ಕೆಲವೊಂದು ಕಂಪನಿಗಳಲ್ಲಿ ಕೈಯಲ್ಲಿ ದುಡ್ಡೇ ಉಳಿತಿರಲ್ಲ, ಎಲ್ಲಾನು ಕೂಡ ಖರ್ಚು ಆಗ್ತಿರತ್ತೆ. ಫಾರ್ ಎಕ್ಸಾಂಪಲ್ ನೀವು ರಿಯಲ್ ಎಸ್ಟೇಟು ಅಥವಾ ಕಮೋಡಿಟಿ ಬಿಸ್ನೆಸ್ ಅಲ್ಲಿರೋ ಸೆಕ್ಟರ್ಗಳನ್ನೆಲ್ಲ ನೋಡಿ, ಅಲ್ಲೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ. ಅವ್ರಿಗೆ ಎಷ್ಟು ದುಡ್ಡಿದ್ರು ಸಾಕಾಗ್ತಿರಲ್ಲ, ಅವರೆಲ್ಲಾನು ₹100 ಹಾಕಿ ₹1 ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಈ ರೀತಿ ಕಂಪನಿಗಳಿಗೆಲ್ಲ ನಾವು ಜಾಸ್ತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕಾಗಿರುತ್ತೆ. ಲೈಕ್ L&T ಅಂತ ಕಂಪನಿಗಳಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಬೇಕಾಗಿರುತ್ತೆ. ಇನ್ನು ಕೆಲವೊಂದು ಕಂಪನಿಗಳಿಗೆ ಇರುತ್ತೆ, ಇಂಥ ಕಂಪನಿಗಳಿಗೆ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಆಲ್ಮೋಸ್ಟ್ ಆಲ್ ನೆಟ್ ಕ್ಯಾಶ್ ಫ್ಲೋ ಇವ್ರಿಗೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇವ್ರಿಗೆ ಯಾವುದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಲ್ಲ. ಫಾರ್ ಎಕ್ಸಾಂಪಲ್ IT ಕಂಪನಿ ನೋಡಿ, ನೀವು IT ಕಂಪನಿಯಲ್ಲಿ ಆಲ್ಮೋಸ್ಟ್ ಯಾವುದೇ ಕಂಪನಿ ನೋಡಿ ಅವ್ರ ನೆಟ್ ಕ್ಯಾಶ್ ಫ್ಲೋ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೆನ್ಸಸ್ ಇರಲ್ಲ. IT ನಲ್ಲಿ ಏನು ಎಕ್ಸ್ಪೆನ್ಸಸ್ ಇರುತ್ತೆ, ಅವ್ರಿಗೇನು ಮೆಟೀರಿಯಲ್ ಕಾಸ್ಟ್ ಅದು ಇದು ಏನೂ ಇರಲ್ಲ. ಅವ್ರಿಗೆ ಹೈಯೆಸ್ಟ್ ಎಕ್ಸ್ಪೆನ್ಸಸ್ ಇರೋದೇ ಸ್ಯಾಲ್ರಿ. ಎಂಪ್ಲಾಯ್ಮೆಂಟಿಗೆ ಸ್ಯಾಲ್ರಿ ಕೊಡೋದೇ ಅವ್ರಿಗೆ ಹೈಯೆಸ್ಟ್ ಎಕ್ಸ್ಪೆನ್ಸಸ್. ಅವ್ರ ರೆವೆನ್ಯೂಲೆಲ್ಲ ಹೈಯೆಸ್ಟ್ ಕಟ್ ಆಗೋದೇ ಎಂಪ್ಲಾಯ್ಮೆಂಟ್ ಬಿಟ್ಟರೆ ಅವ್ರಿಗೆಲ್ಲಾನು ನೆಟ್ ಪ್ರಾಫಿಟ್ ಉಳಿದಿರೋದು. ಮೇಜರ್ ಎಕ್ಸ್ಪೆನ್ಸಸ್ ಅಂದ್ರೆ ಅವ್ರ ಎಂಪ್ಲಾಯ್ಮೆಂಟ್. ಇದರಿಂದ ಅವ್ರ ನೆಟ್ ಕ್ಯಾಶ್ ಫ್ಲೋ ತುಂಬಾ ಜಾಸ್ತಿ ಇರುತ್ತೆ, ಯಾವಾಗಲೂ ಅವ್ರದ್ದು ಪಾಸಿಟಿವ್ ಆಗಿರುತ್ತೆ. ಇದು ಜಸ್ಟ್ ಎಷ್ಟು ಜಾಸ್ತಿ ಇದೆ ಅಂತ ಬೇರೆ ಕಂಪನಿಗೆಲ್ಲ ಕಂಪೇರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಒಂದೊಂದು ಕಂಪನಿಗಳು ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡ್ತಿರ್ತವೆ, ಒಂದೊಂದು ಕಂಪನಿಗಳು ಕಡಿಮೆ ಮಾಡ್ತಿರುತ್ತೆ. ಆದ್ರೆ ಕಂಪನಿ ಹತ್ರ ಪಾಸಿಟಿವ್ ಇದೆಯಾ ಇಲ್ವಾ ಅಂತ ಜಸ್ಟ್ ನಾವು ನೋಡಬಹುದು. ಅದೇ ರೀತಿ ಅದಾನಿ ಪವರ್ ಅಲ್ಲಿ 787 ಕೋಟಿ ಇದೆ, ಅಂದ್ರೆ ಇದು ಪಾಸಿಟಿವ್ ಇದೆ. ಅದೇ ರೀತಿ ಟಾಟಾನಲ್ಲಿ 928 ಕೋಟಿ ಇದೆ, ಆದ್ರೆ ಇದು ನೆಗೆಟಿವ್ ಅಲ್ಲಿ ಇದೆ, ಮೈನಸ್ ಅಲ್ಲಿ ಇದೆ. JSW ಎನರ್ಜಿಯಲ್ಲಿ 289 ಕ್ರೋರ್ಸ್ ಇದೆ, ಅದು ಕೂಡ ನೆಗೆಟಿವ್ ಅಲ್ಲಿ ಇದೆ. ಇವ್ರ ಕೈಯಲ್ಲಿ ಕೂಡ ದುಡ್ಡಿಲ್ಲ, ಇವ್ರ ಕೈಯಲ್ಲಿ ಕೂಡ ದುಡ್ಡು ಉಳಿತಾ ಇಲ್ಲ. ಇವರು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಸೆಕ್ಟರ್ ಆ ರೀತಿ ಇದೆ. ಎನರ್ಜಿ ಸೆಕ್ಟರ್, ರಿನ್ಯೂಬಲ್ ಎನರ್ಜಿ ಸೆಕ್ಟರ್, ಈ ರೀತಿ ಸೆಕ್ಟರ್ಗಳಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಇದ್ರಲ್ಲಿ ನಮ್ಗೆ ಬೆಟರ್ ಆಗಿ ಕಾಣ್ತಾ ಇರೋದು ಯಾವುದು ಅಂದ್ರೆ ಅದಾನಿ ಪವರ್. ಇನ್ನು 9ನೇ ರೇಷಿಯೋ, ಮೋಸ್ಟ್ ಇಂಪಾರ್ಟೆಂಟ್ ರೇಷಿಯೋ, ಅದೇ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಈ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ, ಡೆಟ್ ಟು ಇಕ್ವಿಟಿ ರೇಷಿಯೋ. ಕಂಪನಿ ಸಾಲ ತಗೊಂಡಿರುತ್ತೆ, ಕಂಪನಿ ಸಾಲಕ್ಕೂ ಆಸ್ತಿಗೂ ಮ್ಯಾಚ್ ಆಗ್ತಿರ್ಬೇಕು ಅಂತ, ಮತ್ತೆ 1ಕ್ಕಿಂತ ಕಡಿಮೆ ಇರಬೇಕು ಅಂತ. ಅಕಸ್ಮಾತ್ 1ಕ್ಕಿಂತ ಕಡಿಮೆ ಇಲ್ಲ, 5 ಇದೆ, 10 ಇದೆ, ಈ ರೀತಿ ಡೆಟ್ ಟು ಇಕ್ವಿಟಿ ರೇಷಿಯೋ ಜಾಸ್ತಿ ಇದ್ದಾಗ ಆ ಕಂಪನಿಗಳು ಹೆವಿ ಸಾಲ ತಗೊಂಡಿರುತ್ತೆ. ಹೆವಿ ಸಾಲ ತಗೊಂಡಿದೆ ಅಂದ ತಕ್ಷಣ ನಾವು ಹೆದರೋ ಅವಶ್ಯಕತೆ ಇಲ್ಲ, ಈ ಕಂಪನಿ ಚೆನ್ನಾಗಿಲ್ಲ ಅನ್ನೋ ಒಂದು ಡಿಸಿಷನ್ ಬರೋದಲ್ಲ. ಈ ಕಂಪನಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ನೋಡಬೇಕು. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದ್ರೆ ಈ ಕಂಪನಿ ಸಾಲ ತಗೊಂಡಿರುತ್ತೆ, ಒಂದು ವರ್ಷಕ್ಕೆ ಇಷ್ಟು ಇಂಟ್ರೆಸ್ಟ್ ಕಟ್ಟಬೇಕು ಅಂತ ಅನ್ಕೊಳ್ಳಿ. ಸುಮ್ಮನೆ ಅನ್ಕೊಳ್ಳಿ, ಒಂದು 10 ಕೋಟಿ ಇಂಟ್ರೆಸ್ಟ್ ಕಟ್ಟಬೇಕು ಒಂದು ವರ್ಷಕ್ಕೆ. ಇವನು 30 ಕೋಟಿ ದುಡಿತಾ ಇದ್ದಾನೆ ಒಂದು ವರ್ಷಕ್ಕೆ, ಅಂದ್ರೆ ಎಷ್ಟಾಯ್ತು ಹೇಳಿ, ಈ ಕಂಪನಿಗೆ 3 ಪಟ್ಟು ಇಂಟ್ರೆಸ್ಟ್ ಕಟ್ಟುವಂತ ಕೆಪಾಸಿಟಿ ಇದೆ ಅಂತ ಅರ್ಥ. ಏನಾದ್ರು ತನ್ನ ಅಸೆಟ್ಗೂ ಮೀರಿ ಜಾಸ್ತಿ ಸಾಲ ಮಾಡಿದ್ರು ಕೂಡ ಆ ಸಾಲದಿಂದ ಜಾಸ್ತಿ ದುಡಿತಾ ಇದ್ದಾನೆ ಅಂದ್ರೆ ಇವನಿಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಜಾಸ್ತಿ ಇರುತ್ತೆ. ಸೊ ಆಟೋಮೆಟಿಕ್ ಆಗಿ ಇವನು ಡೆಟ್ ತಗೊಳ್ಳೋ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ, ಯಾಕಂದ್ರೆ ಆ ಡೆಟ್ಕಿನ ಜಾಸ್ತಿ ದುಡಿತಾ ಇದ್ದಾನಲ್ಲ, ಇಂಟ್ರೆಸ್ಟ್ಗಿನ ಜಾಸ್ತಿ ದುಡಿತಾ ಇದ್ದಾನೆ. ಬರೀ ಇಂಟ್ರೆಸ್ಟ್ 10 ಕೋಟಿ ಇದೆ, ಆದ್ರೆ ಇವ್ನು ದುಡಿತಾ ಇರೋದು 4 ಕೋಟಿ 5 ಕೋಟಿ ಅಂದ್ರೆ ಇವನ್ ಕೈಲಿ ಇಂಟ್ರೆಸ್ಟ್ ಕೂಡ ಕಟ್ಟಕ್ಕಾಗಲ್ಲ. ಅಂದ್ರೆ ಅವಾಗ ಈ ಕಂಪನಿಗೆ ಈ ಸಾಲ ತುಂಬಾ ಬರ್ಡನ್ ಆಗಿರುತ್ತೆ, ಕಂಪನಿ ಬ್ಯಾಂಕ್ ಕರಪ್ಟ್ ಆಗೋ ಸ್ಥಿತಿಗೂ ಬರುತ್ತೆ. ಸಾಲ ತೀರ್ಸೋದ ಹೋಗ್ಲಿ, ಸಾಲಕ್ಕೆ ಬಡ್ಡಿ ಕಟ್ಟೋಷ್ಟು ಒಂದು ದುಡಿತಾ ಇಲ್ಲ ಅಂದ್ರೆ ಅವಾಗ ಈ ಕಂಪನಿಗೆ ಈ ಸಾಲನೇ ಒಂದು ದೊಡ್ಡ ಹೊರೆ ಹಾಕುತ್ತೆ. ಅದಕ್ಕೋಸ್ಕರ ನಾವು ಯಾವ್ದಾದ್ರು ಒಂದು ಕಂಪನಿಯ ಡೆಟ್ಟು ಜಾಸ್ತಿ ಇದೆ ಅಂದ್ರೆ ನಾವು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ನಾವು ಜಾಸ್ತಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇಸ್ ಈಕ್ವಲ್ ಟು ಎಬಿಟ್ ಅಂತ ಕರಿತೀವಿ. ಎಬಿಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು, ಆದ್ರೆ ಸುಮ್ಮನೆ ಎಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳಕ್ ಬರಲ್ಲ. ಇದಕ್ಕೊಂದು ಬೆಂಚ್ ಮಾರ್ಕ್ ಇದೆ, 3ಕ್ಕಿಂತ ಜಾಸ್ತಿ ಇರಬೇಕು. 3ಕ್ಕಿಂತ ಜಾಸ್ತಿ ಇದೆ ಅಂದ್ರೆ 3 ಅಂದ್ರೆ 3 ಪಟ್ಟು, 3 ಪಟ್ಟಿಗಿಂತ ಜಾಸ್ತಿ ದುಡಿತಾ ಇದ್ದಾನೆ ಅಂದ್ರೆ ಕಂಪನಿಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಅದಾನಿ ಪವರ್ ಅಲ್ಲಿ ಇದು ಎಷ್ಟಿದೆ ಅಂದ್ರೆ 5.19 ಇದೆ, ಟಾಟಾ ಪವರ್ ಅಲ್ಲಿ 2.37 ಇದೆ,
JSW ಅಲ್ಲಿ 2.03 ಇದೆ. ಅಫ್ಕೋರ್ಸ್ ಇದರಲ್ಲಿ ನಮ್ಗೆ ಬೆಟರ್ ಆಗಿ ಕಾಣಿಸ್ತಾ ಇರೋದು ಯಾವುದು ಅಂದರೆ ಅದಾನಿ ಪವರ್. ಲಾಸ್ಟ್ ಕೊನೆಯ ರೇಷೋ ಆಪರೇಟಿಂಗ್ ಮಾರ್ಜಿನ್. ಈ ಆಪರೇಟಿಂಗ್ ಮಾರ್ಜಿನ್ ಅಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಯಾವುದಾದ್ರೂ ಒಂದು ಕಂಪನಿ ಲಾಭ ಮಾಡ್ತಾ ಇದೆ ಸರಿ, ಆದರೆ ಎಷ್ಟು ಲಾಭ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಆಪರೇಟಿಂಗ್ ಮಾರ್ಜಿನ್ ನೋಡ್ತೀವಿ. ಮತ್ತೆ ಕಂಪನಿ ಇದೇ ರೀತಿ ಸಸ್ಟೈನಬಲ್ ಆಗಿ ಗ್ರೋ ಆಗುತ್ತಾ ಅನ್ನೋ ಸೈನ್ ಕೂಡ ನಮಗೆ ಆಪರೇಟಿಂಗ್ ಮಾರ್ಜಿನ್ ಅಲ್ಲೇನೆ ಕಾಣುತ್ತೆ. ಈ ಆಪರೇಟಿಂಗ್ ಮಾರ್ಜಿನ್ ಅಲ್ಲಿ 3 ತರ ಬರುತ್ತೆ. ಒಂದು ಇನ್ಕ್ರೀಸಿಂಗ್ ಮಾರ್ಜಿನ್, ಸ್ಟೇಬಲ್ ಮಾರ್ಜಿನ್ ಮತ್ತೆ ವೊಲೆಟೈಲ್ ಮಾರ್ಜಿನ್ ಅಂತ ಈ ರೀತಿ 3 ಮಾರ್ಜಿನ್ ಬರುತ್ತೆ. ಈ 3 ಮಾರ್ಜಿನ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಮಾರ್ಜಿನ್ ಆದ್ರೂ ಇರಬೇಕು ಅಥವಾ ಸ್ಟೇಬಲ್ ಮಾರ್ಜಿನ್ ಆದ್ರೂ ಇರಬೇಕು ಕಂಪನಿನಲ್ಲಿ. ವೊಲೆಟೈಲ್ ಮಾರ್ಜಿನ್ ಇರಬಾರ್ದು. ಈ ವೊಲೆಟೈಲ್ ಮಾರ್ಜಿನ್ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಕಮೋಡಿಟಿ ಬಿಸ್ನೆಸ್ ಅಲ್ಲಿ ನೋಡ್ತೀವಿ. ಕಮೋಡಿಟಿ ಬಿಸ್ನೆಸ್ ಅಂದ್ರೆ ಇದೆ ಸ್ಟೀಲು, ಮೈನಿಂಗು, ಇದನ್ನೆಲ್ಲ ನಾವು ಕಮೋಡಿಟಿ ಬಿಸ್ನೆಸ್ ಅಂತ ಕರಿತೀವಿ. ಈ ಕಮೋಡಿಟಿ ಬಿಸ್ನೆಸ್ ಅಲ್ಲಿ ನಮಗೆ ಮಾರ್ಜಿನ್ ರೆಗ್ಯುಲರ್ ಆಗಿ ನೋಡಕ್ ಸಿಗಲ್ಲ, ಮಾರ್ಜಿನ್ ಸ್ಟೇಬಲ್ ಮಾರ್ಜಿನ್ ನೋಡಕ್ ಸಿಗಲ್ಲ, ಇನ್ಕ್ರೀಸಿಂಗ್ ಮಾರ್ಜಿನ್ ನೋಡಕ್ ಸಿಗಲ್ಲ. ಇಲ್ಲಿ ವೊಲೆಟೈಲ್ ಮಾರ್ಜಿನ್ ಇರುತ್ತೆ. ಅಂದ್ರೆ ಒಂದು ವರ್ಷ ಪ್ರಾಫಿಟ್ ಮಾಡ್ತಾನೆ, ಇನ್ನೊಂದು ವರ್ಷ ಮಾಡ್ತಾನೋ ಇಲ್ಲೋ ಅನ್ನೋ ನಂಬಿಕೆ ಅವನಿಗೆ ಇರಲ್ಲ. ಇವಾಗ ಸ್ಟೀಲ್ ಕಮಾಡಿಟಿ, ಸ್ಟೀಲು ವರ್ಲ್ಡ್ ಅಲ್ಲೇನೆ ಪ್ರೈಸ್ ಡಿಸೈಡ್ ಆಗುತ್ತೆ. ಇವಾಗ ನಿನ್ನ ಕಂಪ್ನಿನಲ್ಲಿ ನಿನಗೆ ಪ್ರೈಸ್ ಬಿದ್ದಂಗೆ ಇಡೀ ವರ್ಲ್ಡ್ ಬಿದ್ದಿರಲ್ಲ. ಯಾಕಂದ್ರೆ ವರ್ಲ್ಡ್ಗೆ ಬೇರೆ ಬೇರೆ ರಾ ಮೆಟೀರಿಯಲ್ ಕಾಸ್ಟ್ ಚೇಂಜ್ ಇರುತ್ತೆ. ಗ್ಲೋಬಲಿ ಪ್ರೈಸ್ ಡಿಸೈಡ್ ಆಗೋದ್ರಿಂದ ಗ್ಲೋಬಲ್ ಅಲ್ಲಿ ಏನ್ ರೇಟ್ ಇರುತ್ತೋ ಅದೇ ರೇಟ್ನೇ ನೀವು ಕೊಡಬೇಕು. ಇವಾಗ ಸ್ಟೀಲ್ಗೆ ಕೆಜಿಗೆ 50 ರೂಪಾಯಿ ವರ್ಲ್ಡ್ ಅಲ್ಲಿ ರೇಟ್ ಇದೆ, ಆದ್ರೆ ನಿನಗೆ 60 kg ಮ್ಯಾನುಫ್ಯಾಕ್ಚರಿಂಗ್ ಆಗೋಕೆ ನಿನಗೆ ಬಿದ್ದಿದೆ ಅಂದ್ರೆ ನೀನು 50ಕ್ಕೆ ಸೆಲ್ ಮಾಡಬೇಕು. ಯಾಕಂದ್ರೆ ಗ್ಲೋಬಲ್ ಪ್ರೈಸ್ 50 ರೂಪಾಯಿ ಇದೆ, ನೀನು ಲಾಸ್ ಅಲ್ಲಿ ಅವಾಗ ಸೆಲ್ ಮಾಡಬೇಕು. ಇದರಿಂದ ಇದು ಮಾರ್ಕೆಟ್ ಡಿಸೈಡ್ ಮಾಡೋದ್ರಿಂದ ಗ್ಲೋಬಲಿ ಪ್ರೈಸ್ ಡಿಸೈಡ್ ಆಗುತ್ತೆ, ನೀನ್ ಡಿಸೈಡ್ ಮಾಡಲ್ಲ. ಇದರಿಂದ ನಿನಗೆ ಯಾವುದೇ ರೀತಿ ಪ್ರೈಸಿಂಗ್ ಪವರ್ ಇರಲ್ಲ. ಯಾವ ಕಂಪನಿಯಲ್ಲಿ ಪ್ರೈಸಿಂಗ್ ಪವರ್ ಇರಲ್ಲ ಅಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದು ಕಮಾಡಿಟಿ ಅಂತ ಅರ್ಥ. ಯಾಕಂದ್ರೆ ಅಲ್ಲಿ ಒಂದು ವರ್ಷ ಲಾಭ ಮಾಡಿದ್ರೆ ಇನ್ನೊಂದು ವರ್ಷ ಲಾಭ ಮಾಡಲ್ಲ. ಇವಾಗ ಸ್ಟೀಲ್ ಅಲ್ಲಿರೋ ಯಾವುದೇ ಕಂಪ್ನಿನೂ ನೋಡಿ, ಕಮಾಡಿಟಿ ಕಂಪ್ನಿನಲ್ಲಿ ಮಾರ್ಜಿನ್ ಯಾವತ್ತೂ ಸ್ಟೇಬಲ್ ಆಗಿರಲ್ಲ, ವೊಲೆಟೈಲ್ ಮಾರ್ಜಿನ್ ಇರುತ್ತೆ. ಅದೇ ರೀತಿ ನಮಗೆ ಸ್ಟೇಬಲ್ ಮಾರ್ಜಿನ್, ಇನ್ಕ್ರೀಸಿಂಗ್ ಮಾರ್ಜಿನ್ ನಮಗೆ ಎಲ್ಲಿ ನೋಡಕ್ ಸಿಗುತ್ತೆ ಅಂದ್ರೆ FMCG ಅಲ್ಲಿ ಏನೇ ಆದ್ರೂ FMCG ಸೆಕ್ಟರ್ ನಡೆಯುತ್ತೆ. ಇದರಿಂದ ಅವ್ರದ್ದು ಸ್ಟೇಬಲ್ ಮಾರ್ಜಿನ್ ನೋಡಕ್ ಸಿಗುತ್ತೆ. ಸ್ವಲ್ಪ IT ಕಂಪ್ನಿಗಳ ಇಂಥದ್ರಲ್ಲಿ ಸ್ವಲ್ಪ ನಮಗೂ ಅಲ್ಲೂ ಸ್ಟೇಬಲ್ ಮಾರ್ಜಿನ್ ನೋಡಕ್ ಸಿಗುತ್ತೆ. ಕೆಲವೊಂದು ಕಂಪ್ನಿಗಳಲ್ಲಿ ಇನ್ಕ್ರೀಸಿಂಗ್ ಮಾರ್ಜಿನ್ ಕೂಡ ನೋಡಕ್ ಸಿಗುತ್ತೆ. ನಮಗೆ ಇನ್ಕ್ರೀಸಿಂಗ್ ಅಥವಾ ಸ್ಟೇಬಲ್ ಮಾರ್ಜಿನ್ ಇರಬೇಕು, ವೊಲೆಟೈಲ್ ಮಾರ್ಜಿನ್ ಇರಬಾರ್ದು. ಅದೇ ರೀತಿ ಅದಾನಿ ಪವರ್ ಅಲ್ಲಿ ಸ್ಟೇಬಲ್ ಮಾರ್ಜಿನ್ ಇದೆ, ಟಾಟಾ ಪವರ್ ಅಲ್ಲೂ ಕೂಡ ಸ್ಟೇಬಲ್ ಮಾರ್ಜಿನ್ ಇದೆ, JSW ನಲ್ಲೂ ಕೂಡ ಸ್ಟೇಬಲ್ ಮಾರ್ಜಿನ್ ಇದೆ. ಸೊ ಇಷ್ಟು ರೇಷನ್ ಅಂತೂ ನೀವು ನೋಡಲೇಬೇಕು. ನೀವು ಯಾವುದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಿ, ಇಷ್ಟು ರೇಷನ್ ಅಂತೂ ನೀವು ನೋಡದೆ ಇನ್ವೆಸ್ಟ್ ಮಾಡಬಾರ್ದು. ಯಾರೋ ಟಿಪ್ ಕೊಟ್ಟರು ಅಂತಾನೋ ಯಾರೋ ಹೇಳಿದ್ರು ಅಂತಾನೋ ನೀವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು, ಬ್ಲೈಂಡ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇಷ್ಟನ್ನಾದ್ರೂ ನೀವು ನೋಡಬೇಕು. ಇಷ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ. ಸುಮ್ಮನೆ ಹೆಸರಿನ ಮೇಲೆ ಹೋಗೋದು ಬಿಟ್ಟು ಈ ತರ ನೀವು ನೋಡಿ ಕಂಪ್ಯಾರಿಸನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಪ್ಷನ್ ಆಗಿರುತ್ತೆ. ಇವಾಗ ಮೊದಲೇ ಕೇಳಿದ ಪ್ರಶ್ನೆ ಮತ್ತೆ ನಿಮ್ಗೆ ತಿರ್ಗಾ ಕೇಳ್ತೀನಿ, ಈ 3 ಕಂಪ್ನಿನಲ್ಲಿ ನೀವು ಯಾವ್ದನ್ನ ಬೈ ಮಾಡ್ತೀರಾ? ಹಾಗಂದ್ಬಿಟ್ಟು ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ, ನೀವು 3ರಲ್ಲಿ ಯಾವ್ದು ಬೈ ಮಾಡಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಅಲ್ಲ. ಜಸ್ಟ್ ನಿಮಗೆ ಯಾವ್ದಾದ್ರು ಒಂದು ಕಂಪ್ನಿ ತಗೊಂಡು ಎಕ್ಸಾಂಪಲ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರನೇ ಸುಮ್ಮನೆ ಎನರ್ಜಿ ಸ್ಟ್ರಕ್ಚರ್ 3 ಕಂಪ್ನಿ ಸ್ಟಾಕ್ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಅಷ್ಟೇ. ಇದು ಯಾವುದೇ ರೀತಿ ನಾನು ಬೈ ಮಾಡೋಕ್ಕೆ ರೆಕಮೆಂಡೇಶನ್ ಮಾಡ್ತಿದ್ದೀನಿ ಅನ್ನೋ ಅಂಥದ್ದಲ್ಲ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.